ಇವಾಗ ಟಾಕ್ಸಿಕ್ ಮೂವಿನ ನೋಡ್ಕೊಂಡು ಬಂದು ನಿಮ್ಗೆ ರಿವ್ಯೂ ಹೇಳುವ ಅಂತ. ನಾನು ಯೂಶ್ವಲಿ ಯಾವ ಮೂವೀಸಿಗೂ ರಿವ್ಯೂ ಹೇಳುವಳಲ್ಲ, ಬಿಕಾಸ್ ಈ ಮೂವಿಗೆ ತುಂಬಾ ನೆಗೆಟಿವ್ ಸ್ಪ್ರೆಡ್ ಆಗ್ತಿದೆ. ಸೊ ಯಾಕೋಸ್ಕರ ಈ ತರ ನೆಗೆಟಿವ್ ಸ್ಪ್ರೆಡ್ ಮಾಡ್ತಿದಾರ ನನ್ಗೊಂದು ಒಂದು ಕ್ವೆಶನ್ ಮಾರ್ಕ್ ಆಗಿದೆ. ಬಿಕಾಸ್ ಅಂತ ಹೇಳುವಷ್ಟು ವರ್ಸ್ಟ್ ಮೂವಿ ಅಲ್ವೇ ಅಲ್ಲ ಫಾರ್ ಶೋರ್. ಶೃಂಗಾರದಂಗಾರ ಸಿಡಿದೆ ಫಾರ್ ದ ಫಸ್ಟ್ ಟೈಮ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ತರ ಒಂದು ಚೆನ್ನಾಗಿರುವಂತಹ ಒಂದು ಅಂದ್ರೆ ಯಾವ ತರ ಸೆಟ್ಟಿಂಗ್ಸ್ ಇದೆ ಅಂದ್ರೆ, ಮೂವಿ ಯಾವ ತರ ಬಂದಿದೆ ಅಂದ್ರೆ, ನಾನು ಥಿಯೇಟರ್ ಅಲ್ಲಿ ಕೂತ್ಕೊಂಡು ಇದು ನಾನು ಕನ್ನಡ ಮೂವಿ ನೋಡ್ತಿದ್ದೇನಾ ಅಥವಾ ಹಾಲಿವುಡ್ ಮೂವಿ ನೋಡ್ತಿದ್ದೇನಾ ಅಂತ ಆ ತರ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗತ್ತೆ. ಆ ರೇಂಜಿಗೆ ಇದೆ. ಅಂಡ್ ಯಶ್ ಅವ್ರದ್ದು ಆಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್. ಸೀರಿಯಸ್ಲಿ, ಓ ಮೈ ಗಾಡ್, ಸೀರಿಯಸ್ಲಿ ಐ ಆಮ್ ನಾಟ್ ಯಶ್ ಫ್ಯಾನ್, ಬಟ್ ಸ್ಟಿಲ್ ಓಕೆ, ಯಾರಾದ್ರೂ ಒಂದು ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅಂತ ಹೇಳುವಾಗ ಅಪ್ರಿಶಿಯೇಟ್ ಮಾಡ್ಬೇಕಲ್ಲ. ಸೀರಿಯಸ್ಲಿ ಹಿ ಡಿಡ್ ವೆರಿ ವೆಲ್. ಆಕ್ಟಿಂಗಿಗೆ ನೋ ವರ್ಡ್ಸ್. ಇಂಥ ದೊಡ್ಡ ಒಂದು ಮೂವಿ ಮಾಡ್ಬೇಕಾದ್ರೆ ಅದ್ರ ಎಫರ್ಟ್ ಏನಿದೆ ನೋಡಿ, ಅದಕ್ಕೆ ನಾವು ಆಕ್ಚುಲಿ ಸೀರಿಯಸ್ಲಿ ನಾವು ಅದಕ್ಕೆ ವ್ಯಾಲ್ಯೂ ಕೊಡ್ಬೇಕಾಗತ್ತೆ. ಈ ರೇಂಜ್ ಅಲ್ಲಿ ನಮ್ದು ಕನ್ನಡ ಮೂವಿ ಬಂದಿದೆ ಅಂದ್ರೆ ಸೀರಿಯಸ್ಲಿ ಇಟ್ಸ್ ಗ್ರೇಟ್. ಆಕ್ಚುಲ್ ಆಗಿ ಮೆನ್ಷನ್ ಮಾಡಿದ್ದಾರೆ 18+ ಅಂತ, 18+ ರೇಟೆಡ್ ಮೂವಿ ಅಂತ. ಸೊ ಅದ್ರ ಬೇಸ್ಡೇ ಅದು ಮೂವಿ ಇದೆ. ಮೂವಿ ಬಾಲಿವುಡ್ ಅಲ್ಲಿ ಮಾಡಿದ್ರೆ ನಾವು ಆಕ್ಸೆಪ್ಟ್ ಮಾಡ್ಕೊಳ್ತೀವಿ, ನೋಡ್ತೀವಿ. ಯಾಕೆ ಕನ್ನಡದಲ್ಲಿ ಬಂದ್ರೆ ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ? ಎಸ್, ಐ ಎಗ್ರಿ. ವಾಯ್ಲೆನ್ಸ್ ಇದೆ, ವಾಯ್ಲೆನ್ಸ್ ತುಂಬಾನೇ ಇದೆ. ಅದು ನೆಸೆಸಿಟಿ ಇಲ್ಲ ಅಷ್ಟು ಅಂತ ನನ್ಗೆ ಫೀಲ್ ಆಯ್ತು. ಅಂದ್ರೆ ಮೂವಿಯಲ್ಲಿ 100% ಅಲ್ಲಿ ಒಂದು 70% 80% ಅಂತಾನೆ ಹೇಳ್ಬೋದು. ಫುಲ್ ವಾಯ್ಲೆನ್ಸ್. ಇದು ವಾಯ್ಲೆನ್ಸ್ ಯಾರಿಗೆ ನೋಡಕ್ ಆಗಲ್ಲ ಅವರು ಸ್ಕಿಪ್ ಮಾಡಬಹುದು ಈ ಮೂವಿನ, ಬಿಕಾಸ್ ಅಷ್ಟು ತುಂಬಾ ಇದೆ. ಅದು ನೆಸೆಸಿಟಿ ಇಲ್ಲ ಅಂತ ಅನ್ಸತ್ತೆ, ಅಷ್ಟು ವಾಯ್ಲೆನ್ಸ್. ಅದರ್ವೈಸ್ ನಥಿಂಗ್. ಲೈಕ್ ಸ್ಟೋರಿ ಇದೆ, ಯಾರು ಸ್ಟೋರಿ ಇಲ್ಲ ಅಂತ ಹೇಳ್ತಾ ಇದ್ರು. ಈ ಮೂವಿಯಲ್ಲಿ ಸ್ಟೋರಿ ಇದೆ ಆಕ್ಚುಲಿ. ಎಂಡಿಂಗ್ ಅಲ್ಲಿ ಟ್ವಿಸ್ಟ್ ಇದೆ. ಇವಾಗ ಏನಂದ್ರೆ ಎಲ್ರು ಅಂದ್ರೆ ಕನ್ನಡ ಇಂಡಸ್ಟ್ರಿಯಿಂದ ಬಾಲಿವುಡ್ಗೆ ಎಲ್ಲ ಹೋಗ್ತಾ ಇದ್ದಾರೆ ಬಿಕಾಸ್ ಆಫ್ ಪೇ. ಇವ್ರು ಏನ್ ಮಾಡಿದ್ದಾರೆ ಯಶ್ ಅವರು ಅಂದ್ರೆ ಎಲ್ಲಾ ಅಂದ್ರೆ ಬೇರೆ ಬೇರೆ ಅಂದ್ರೆ ಬಾಲಿವುಡ್ ಮೂವಿದು ಸ್ಟಾರ್ ಆಗಿರ್ಲಿ ಅಥವಾ ತಮಿಳ್ ಸ್ಟಾರ್ ಆಗಿರ್ಲಿ, ಅವರನ್ನೆಲ್ಲ ನಮ್ಮ ಇಂಡಸ್ಟ್ರಿಗೆ ತಗೊಂಡ್ ಬಂದು ಲೈಕ್ ಸೀರಿಯಸ್ಲಿ ಇಟ್ಸ್ ಅಮೇಝಿಂಗ್ ವರ್ಕ್. ಇದಕ್ಕೆ ನಾವು ಅಪ್ರಿಶಿಯೇಟ್ ಮಾಡ್ಬೇಕಾಗತ್ತೆ. ಈ ತರ ನೆಗೆಟಿವ್ ಸ್ಪ್ರೆಡ್ ಮಾಡೋದು ಇಟ್ಸ್ ನಾಟ್ ಗುಡ್. ಮೂವಿ ಮಾಡ್ಬೇಕಾದ್ರೆ ಎಷ್ಟೆಲ್ಲ ಎಫರ್ಟ್ಸ್ ಹಾಕಿರ್ತಾರೆ. ಸೊ ಅದಕ್ಕೆ ನಾವು ವ್ಯಾಲ್ಯೂ ಕೊಡ್ಬೇಕಾಗತ್ತೆ. ಅಂಡ್ ಅಷ್ಟು ವರ್ಸ್ಟ್ ಇಲ್ಲ ಮೂವಿ. ಸೊ ನೀವು ಒಂದ್ಸಲ ವಾಚ್ ಮಾಡ್ಕೋಬಹುದು, ಎಕ್ಸ್ಪೀರಿಯನ್ಸ್ ಆಗತ್ತೆ. ಅಂಡ್ ಆಲ್ಸೋ ಸಪೋರ್ಟ್ ಮಾಡ್ದಂಗೂ ಆಗತ್ತೆ. ಸಪೋರ್ಟ್ ಅಂತಲ್ಲ, ಇದರಲ್ಲಿ ಸ್ಟೋರಿ ಇದೆ. ನಿಮ್ಗೆ ಅಂದ್ರೆ ವೇಸ್ಟ್ ಅಂತೂ ಆಗಲ್ಲ ಫಾರ್ ಶೋರ್. ಅರ್ಥ ಮಾಡ್ಕೋಬೇಕು. ನಿಮ್ಗೆ ಕೆಲವರಿಗೆ ಅರ್ಥ ಆಗಿಲ್ಲ ಅಂತ ಹೇಳ್ತಾರೆ ಮೂವಿ. ಅದು ಅಂದ್ರೆ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಅರ್ಥ ಆಗತ್ತೆ ಮೂವೀಸ್. ಅರ್ಥ ಆಗಿಲ್ಲ ಅಂದ್ರೆ ಇಷ್ಟ ಆಗಿಲ್ಲ ಅಂದ್ರೆ ಸುಮ್ನೆ ನೆಗೆಟಿವ್ ಸ್ಪ್ರೆಡ್ ಮಾಡೋದು ಇಟ್ಸ್ ನಾಟ್ ಗುಡ್ ಅಲ್ವಾ? ಸೊ ಇಷ್ಟ ಆದ್ರೆ ಇಷ್ಟ ಆಯ್ತು ಅಂತ ಹೇಳಿ, ಇಷ್ಟ ಆಗಿಲ್ಲ ಅಂದ್ರೆ ಇಟ್ಸ್ ಓಕೆ, ಲೀವ್ ಇಟ್. ಇದೇ ತರ ಮೂವೀಸ್ ನಾವು ಬಾಲಿವುಡ್ ಆಗಿರ್ಲಿ ಅಥವಾ ಹಾಲಿವುಡ್ ಆಗಿರ್ಲಿ, ಅಲ್ಲೆಲ್ಲ ಈ ತರ ಮೂವೀಸ್ ಮಾಡಿದ್ರೆ ನಾವು ನೋಡ್ತೀವಿ. ಯಾಕೆ ಕನ್ನಡದಲ್ಲಿ ಆ ತರ ಮೂವೀಸ್ ಬಂದ್ರೆ ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅಂತ ಗೊತ್ತಿಲ್ಲ. ಕೆಲವರಿಗೆ ಇಷ್ಟ ಆಗಲ್ಲ, ಕೆಲವರಿಗೆ ಅಂದ್ರೆ ಡಿಫ್ರೆಂಟ್ ಮೈಂಡ್ ಸೆಟ್ ಇರತ್ತೆ, ಡಿಫ್ರೆಂಟ್ ಒಪಿನಿಯನ್ಸ್ ಇರತ್ತೆ ಒಂದ್ ಮೂವಿ ಮೇಲೆ. ಸೊ ವಿ ಕಾಂಟ್ ಲೈಕ್ ಜಡ್ಜ್ ಅಲ್ವಾ ಒಬ್ರ ಒಪಿನಿಯನ್. ಲೈಕ್ ಆತರ ನೆಗೆಟಿವ್ ಸ್ಪ್ರೆಡ್ ಮಾಡುವಷ್ಟು ಎಂತ ಇಷ್ಟು ವರ್ಸ್ಟ್ ಮೂವಿ ಅಂತೂ ಅಲ್ವೇ ಅಲ್ಲ. ಅಂದ್ರೆ 50-50 ಹೇಳ್ಬಹುದು. ಕೆಲವರಿಗೆ ಇಷ್ಟ ಆಗತ್ತೆ, ಕೆಲವರಿಗೆ ಇಷ್ಟ ಆಗಲ್ಲ. ಸೊ ಈ ಮೂವಿಯಲ್ಲಿ ಅಂದ್ರೆ ಯಾವ ತರ ಅಂದ್ರೆ ಎಲ್ಲಾ ಫಾರಿನರ್ಸ್ ಆಗಿರ್ಲಿ, ಲೈಕ್ ಬೇರೆ ಅಂದ್ರೆ ಬಾಲಿವುಡ್ ಆಕ್ಟ್ರೆಸ್ ಆಗಿರ್ಲಿ, ಅವರೆಲ್ಲ ಅಂದ್ರೆ ಕನ್ನಡ ಮಾತಾಡೋದೇ ಅದರ ಮಜಾ ಅನ್ಸತ್ತೆ. ಸೊ ಇಟ್ಸ್ ಲೈಕ್ ನೀವು ಸ್ಟೋರಿ ಇದೆ ಅಂದ್ರೆ ಸ್ಟೋರಿಯೇ ಬೇಕು ಆ ತರ ಫೋಕಸ್ ಮಾಡ್ಕೊಂಡು ಹೋದ್ರೆ ಇಟ್ಸ್ ನಾಟ್ ರೈಟ್ ಮೂವಿ ಫಾರ್ ಶೋರ್. ಅಂದ್ರೆ ಎಲ್ಲನೂ ಇದೆ ಮಿಕ್ಸ್ ಆಗಿ ಒಂಥರ ಏನೋ ಡಿಫ್ರೆಂಟ್ ಮಾಡಕ್ ಹೋಗಿದ್ದಾರೆ. ಸೊ ಸ್ವಲ್ಪ ಯುನೀಕ್ ಆಗಿದೆ. ಸ್ವಲ್ಪ ಅರ್ಥ ಆಗೋರಿಗೆ ಅರ್ಥ ಆಗತ್ತೆ, ಅರ್ಥ ಆಗದಿದ್ರೆ ಆಗಲ್ಲ. ಸೊ ಆತರ ಥಿಯೇಟರ್ ಅಲ್ಲಿ ಹೋಗಿ ಈ ಮೂವಿನ ನೋಡ್ಕೊಂಡ್ ಬನ್ನಿ. ಬಿಕಾಸ್ ಅದು ಆ
ಮೂವಿ ಆ ತರ ಮಾಡಿದ್ದಾರೆ. ಥಿಯೇಟರ್ ಅಲ್ಲಿ ಹೋದ್ರೇನೆ ಅದ್ರದ್ದು ನಿಮ್ಗೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಆ ತರ ಒಂದು ಮೂವಿ ಕನ್ನಡದಲ್ಲಿ ಬಂದಿದೆ. ಸುಟ್ಟೋಗದೆ ನೀನ್ ಹಣೆಯಲ್ಲಿ ಬರ್ದಿದ್ರೆ ಅದು ಕಡ್ಡಿಗಿರೋ ನಾನೇ ಆಗಿರ್ತೀನಿ. What the hell?